ಮಂಡ್ಯ ಜಿಲ್ಲೆಗೆ ಮತ್ತೊಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಒಲಿದು ಬಂದಿದೆ. ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಐಪನಹಳ್ಳಿ ಬಿ ನಾಗೇಂದ್ರ ಕುಮಾರ್ರನ್ನ ನೇಮಕ ಮಾಡಲಾಗಿದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕೈ ಮುಖಂಡ ನಾಗೇಂದ್ರ ಕುಮಾರ್ ಪಕ್ಷದ ಸೇವೆ ಗುರುತಿಸಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ. ಈ ಹಿನ್ನೆಲೆ ಪಕ್ಷದ ಹೈಕಮಾಂಡ್ಗೆ ಕೈ ಮುಖಂಡ ನಾಗೇಂದ್ರ ಕುಮಾರ್ ಧನ್ಯವಾದವನ್ನು ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಗ್ರಾಮ ಪಂಚಾಯತ್ ಪಿಡಿಒ ವಿರುದ್ಧ ಲಕ್ಷಾಂತರ ಹಣ ದುರ್ಬಳಕೆ ಆರೋಪ ಕೇಳಿಬಂದಿದೆ. ಬೀದರ್ ತಾಲೂಕಿನ ಆಣದೂರ ಗ್ರಾಮ ಪಂಚಾಯಿತಿ ಪಿಡಿಒ ವಿರುದ್ಧ 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆಯ 14 ಲಕ್ಷ ರೂಪಾಯಿ ದುರ್ಬಳಕೆಯಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರೇ ಗಂಭೀರ ಆರೋಪಿಸಿದ್ದಾರೆ. ಕುಡಿಯುವ ನೀರು ನಿರ್ವಹಣೆಗೆ ಮೀಸಲಿಟ್ಟಿದ್ದ 14 ಲಕ್ಷ ರೂಪಾಯಿ ಹಣ ದುರ್ಬಳಕೆಯಾಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೂ ತರದೆ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಹಣ ಲೂಟಿ ಮಾಡಿದ್ದಾರೆ. ಹಣ ದುರ್ಬಳಕೆ ಬಗ್ಗೆ ಕೇಳ್ತೀವಿ ಎಂದು 3 ತಿಂಗಳಿಂದ ಸಾಮಾನ್ಯ ಸಭೆಯನ್ನ ಮಾಡಿಲ್ಲ ಅಂತ ಗ್ರಾಮ ಪಂಚಾಯಿತಿ ಸದಸ್ಯರು ಗಂಭೀರ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಿನ್ನೆ ಹಾಡಹಗಲೇ ಸಿವಿಲ್ ಗುತ್ತಿಗೆದಾರ ಮೋಹನ್ ಚೌಹಾಣ್ರನ್ನ ಕಿಡ್ನಾಪ್ ಮಾಡಲಾಗಿತ್ತು. ಈ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ 10 ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಗುತ್ತಿಗೆ ವಿಚಾರದಲ್ಲಿ ನಡೆದ ಭಾರೀ ಹೈಡ್ರಾಮಾದಿಂದ ಚಾಕು ತಲವಾರು ತೋರಿಸಿ ಬೆದರಿಕೆ ಹಾಕಿದ್ರು. ನಂತರ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಎಸ್ಕೇಪ್ ಆಗಿದ್ರು. ತನಿಖೆ ಕೈಗೊಂಡ ಪೊಲೀಸರು ಮೋಹನ್ ಚೌಹಾಣ್ನನ್ನ ರಕ್ಷಣೆ ಮಾಡಿದ್ರು. ಇದೀಗ ಕೇಸ್ನ ಪ್ರಮುಖ 10 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಮಾನ್ಯತೆ ಸಿಗುತ್ತಿಲ್ಲ. ಪ್ರಧಾನಿಗೆ ರಾಮಾಯಣ ಆದರ್ಶ ಇದ್ದರೆ ಕೂಡಲೇ ಜನಸಂಖ್ಯೆಗೆ ಅನುಗುಣವಾಗಿ ಹಣದ ಅಲೋಕೇಶನ್ ಆಗಬೇಕು ಅಂತ ದಾವಣಗೆರೆಯಲ್ಲಿ ಮಾಜಿ ಸಂಸದ ಉಗ್ರಪ್ಪ ಹೇಳಿಕೆ ನೀಡಿದರು. ಕೇಂದ್ರದವರು SC/ST ಬಗ್ಗೆ ಕೇವಲ ಮೊಸಳೆ ಕಣ್ಣೀರು, ವಾಲ್ಮೀಕಿ ಬಗ್ಗೆ ಬದ್ಧತೆ ಇದ್ದರೆ ಸಂಸತ್ ಭವನದ ಮುಂದೆ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ನಿರ್ಮಾಣ ಮಾಡಲಿ, ಯಾವುದಾದರೂ ಒಂದು ರೈಲಿಗೆ ವಾಲ್ಮೀಕಿ ಹೆಸರು ಇಡಬೇಕು ಎಂದು ಒತ್ತಾಯಿಸಿದರು. ಮಹರ್ಷಿ ವಾಲ್ಮೀಕಿ ಬಗ್ಗೆ ಬಹಳ ಮಾತಾಡ್ತಾರೆ ನಮ್ಮ ಸಮಾಜದವರು. ಮಹರ್ಷಿ ವಾಲ್ಮೀಕಿ ಅದೇ ಹೇಳೋದು, ಮೌಲ್ಯಗಳಿರ್ಬೇಕಪ್ಪ, ಪ್ರಾಮಾಣಿಕತೆ ಇರಬೇಕವ, ವಿದ್ವತ್ ಇರಬೇಕಪ್ಪ ಅಂತ. ಬೇರೆಯವರೇ ಮಹರ್ಷಿ ವಾಲ್ಮೀಕಿ ಹೆಸರನ್ನು ಹೇಳುವಂಥದ್ದಕ್ಕೆ ನಿಮ್ಗೆ ಆ ಯೋಗ್ಯತೆ ಬರಬೇಕು ಅನ್ನೋಗಿದ್ರೆ ನಾವು ಸಣ್ಣ ಪುಟ್ಟ ಮನುಷ್ಯ ಸಹಜವಾಗಿ ಮಿಸ್ಟೇಕ್ಸ್ ಆಗ್ಬೋದು, ಆದರೆ ಸಮಾಜಕ್ಕೆ ತೊಂದರೆ ಆಗುವಂಥ ಕಾನೂನು ಬಾಹಿರವಾದಂಥ ಕೃತ್ಯಗಳನ್ನು ನಡೆಸುವಂಥದ್ದು ರಾಜಕಾರಣಿ ಆಗಲಿ, ಸನ್ಯಾಸಿ ಆಗಲಿ, ಅಥವಾ ಸನ್ಯಾಸಿ ರೀತಿಯಲ್ಲಿ ತೋರಿಸ್ಪಡಿಸ್ಕೊಳ್ತಕ್ಕಂಥವ್ರಾಗಲಿ, ಅಥವಾ ಯಾರೇ ಆಗಲಿ ನಡ್ಕೊಂಡ್ರು ಅದು ತಪ್ಪೆ. ಸೊ ಆ ಕೆಲಸವನ್ನು ನ್ಯಾಯಾಲಯ ತೀರ್ಮಾನ ಮಾಡಲಿ ಅಂತೇಳಿ ಬಯಸ್ತೇನೆ. ಮಹರ್ಷಿ ವಾಲ್ಮೀಕಿ ಬಗ್ಗೆ ಬಹಳ ಮಾತಾಡ್ತಾರೆ ನಮ್ಮ ಸಮಾಜದವರು. ಮಂಗಳೂರಿನ ಸೌಜನ್ಯ ಅತ್ಯಾಚಾರ ಹತ್ಯೆಯಾಗಿ 13 ವರ್ಷ ಹಿನ್ನೆಲೆ ರಾಯಚೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸೌಜನ್ಯ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಲಾಯಿತು. ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ಪ್ರತಿಭಟನೆ ನಡೆದಿದ್ದು, ಸೌಜನ್ಯ ಸಾವು ಧರ್ಮಸ್ಥಳ ಅಸಹಜ ಸಾವು, ಕೊಲೆ, ಅತ್ಯಾಚಾರಿಗಳಿಗೆ ನ್ಯಾಯ ಸಿಕ್ಕಿಲ್ಲ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಮೈಕ್ರೋ ಫೈನಾನ್ಸ್ ಸಾಲ ನೀಡಿ ಸಾಲ ವಸೂಲಿ ಸಮಯದಲ್ಲಿ ಮಹಿಳೆಯರಿಗೆ ಕಿರುಕುಳದಿಂದ ಆತ್ಮಹತ್ಯೆಗಳು ಹೆಚ್ಚಾಗಿದ್ದು, ಸರ್ಕಾರ ವಿಶೇಷ ತನಿಖಾ ತಂಡ ರಚಿಸಿ ಅಂತ ಪ್ರತಿಭಟನೆಯಲ್ಲಿ ಸೌಜನ್ಯ ಸಾವಿನ ನ್ಯಾಯಕ್ಕಾಗಿ ಆಗ್ರಹಿಸಲಾಯಿತು. ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು. ಧರ್ಮಸ್ಥಳದ ಮಹಿಳೆಯರ ಮೇಲಿನ ಅತ್ಯಾಚಾರ ದೌರ್ಜನ್ಯಗಳ ಪ್ರಕರಣವನ್ನು ಸಮಗ್ರ ತನಿಖೆಯಾಗಲೇಬೇಕು. ಧರ್ಮಸ್ಥಳದಲ್ಲಿ ಮಹಿಳೆಯರಿಗೆ ನ್ಯಾಯ ಒದಗಿಸುವಲ್ಲಿ ವಿಫಲ ಆಗಿರತಕ್ಕಂಥ ಧರ್ಮಸ್ಥಳ ಸೌಜನ್ಯ ಹತ್ಯೆಯಾಗಿ 13 ವರ್ಷಗಳು ಕಳೆದ ಹಿನ್ನೆಲೆ ಕೋಲಾರ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ದಲಿತ ಪರ ಸಂಘಟನೆ ಕಾರ್ಯಕರ್ತರು, ವಿದ್ಯಾರ್ಥಿನಿಯರು, SFI ಸಂಘ ಭಾಗಿಯಾಗಿತ್ತು. ನಚಿಕೇತನ್ ನಿಲಯದಿಂದ ಮೆಕ್ಕೆ ವೃತ್ತದವರೆಗೆ ಸೌಜನ್ಯಾಳನ್ನ ಕೊಂದವರ್ಯಾರು ಎಂಬ ಘೋಷಣೆ ಮೂಲಕ ಮೆರವಣಿಗೆ ನಡೆಸಲಾಯಿತು. ನಗರದ ಮೆಕ್ಕೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸೌಜನ್ಯ ಪ್ರಕರಣದ ತನಿಖೆ ನಡೆಯಲಿ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ ಅಂತ ಆಗ್ರಹಿಸಲಾಯಿತು.
ವರ್ಷಕ್ಕೊಮ್ಮೆ ಭಕ್ತರಿಗಾಗಿ ತೆರೆಯಲ್ಪಡುವ ಹಾಸನಾಂಬೆ ದೇಗುಲದ ಬಾಗಿಲನ್ನ ಇಂದು ಶುಭ ಮುಹೂರ್ತದಲ್ಲಿ ತೆರೆಯಲಾಯಿತು. ಸಾಂಪ್ರದಾಯಿಕ ಪೂಜಾ ಕೈಂಕರ್ಯಗಳೊಂದಿಗೆ ಗರ್ಭಗುಡಿಯ ಬಾಗಿಲು ತೆರೆಯಲಾಯಿತು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು, ತುಮಕೂರು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಗಳು, ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಹಾಗೂ ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇಂದಿನಿಂದ ಅಕ್ಟೋಬರ್ 23ರವರೆಗೆ ಕೊನೆಯ 3 ದಿನಗಳನ್ನು ಹೊರತುಪಡಿಸಿ ಒಟ್ಟು 13 ದಿನಗಳ ಕಾಲ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ನೀಡಿರೋ ಐಡಿಯಲ್ಲಿ ಮಹಾ ಎಡವಟ್ಟು ಆಗಿದೆ. ಮಹಾನಗರ ಪಾಲಿಕೆಯ ಕಮಿಷನರ್ ಕೃಷ್ಣಮೂರ್ತಿ ಅವರ ಅಡಿಯಲ್ಲಿ ಸಿಬ್ಬಂದಿ ಎಂದು ನಮೂದಾಗಿದೆ. ಹಾಸನಾಂಬ ಜಾತ್ರಾ ಮಹೋತ್ಸವದ ಸಿಬ್ಬಂದಿ ಎಂದು ಹೆಸರು ಪ್ರಿಂಟ್ ಮಾಡಿಸಿದ್ದಕ್ಕೆ ಪಾಲಿಕೆಯು ಸಿಬ್ಬಂದಿ ಹಾಸನಾಂಬ ಜಾತ್ರಾ ಮಹೋತ್ಸವ ಆಡಳಿತಾಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲದೆ ಇದರ ವಿರುದ್ಧ ಪ್ರತಿಭಟನೆಗೂ ಸಿದ್ಧತೆ ನಡೆಸಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಫೋನ್ ಮಾಡಕ್ಕೆ ಏನಾಯ್ತು ಮುಂಚೆನೆ ನಾವು ನಿಮ್ಗಿಂತ ಇಲ್ಲಿ ಸಿಕ್ಕಾಬಿಟ್ಟೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಲ್ಲ ಒಂದು ಟ್ಯಾಂಕರ್ ಏನಿದಿಲ್ಲ, ನೀವು ಯಾರು ಫೋನ್ ಕಾರ್ಯನಿರತ ಸಿಬ್ಬಂದಿ ಎಲ್ಲ ಇವರೆಲ್ಲ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್. ಬೆಳಗ್ಗೆ ಬಿಡ್ತಾ ಇದೆ ಸಾಹೇಬ್ರದ್ದಾಯ್ತು ಅಷ್ಟೇ. ನಿಂಗೆ ಕೊಟ್ಟಲ್ವಾ ಅಕ್ಕ ಬಿ ಅಂತಾರರು ಹಿಡಿಯಪ್ಪ ಕಾರ್ಯಪಾಲ ಸರ್ ಕಳಿಸಾಯ್ತು ಸರ್. ಈಗಲೇ ಅವರು ಆಲ್ರೆಡಿ ನಾನು ಚಾರ್ಜ್ ಮಾಡಾಯ್ತು. ನೀವು 10 ದಿವಸದಿಂದ ಲೆಕ್ಕ ಕಂಡುಕೊಡೋದೆಲ್ಲ ಬಂದು ಫಾಲೋ ಅಪ್ ಮಾಡಬೇಕು. ಸರಿ ಫೋನ್ ಮಾಡಕ್ಕೆ ಏನಾಯ್ತು ಮುಂಚೆನೆ ನಾವು ನಿಮ್ಗಿಂತ ಇಲ್ಲಿ ಸಿಕ್ಕಾಬಿಟ್ಟೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ದಾವಣಗೆರೆಯಲ್ಲಿ ಶಿವಾಜಿ ಐ ಲವ್ ಮೊಹಮ್ಮದ್ ಶ್ರೀ ರಾಮ್ ಫ್ಲೆಕ್ಸ್ ವಿವಾದ ಬಳಿಕ ಮತ್ತೊಂದು ಫ್ಲೆಕ್ಸ್ ವಾರ್ ಶುರುವಾಗಿದೆ. ಹಿಂದೂ ಹುತಾತ್ಮರ ಫ್ಲೆಕ್ಸ್ ತೆರವಿಗೆ ಭಾರೀ ವಿರೋಧ ವ್ಯಕ್ತವಾಗಿದೆ. ದಾವಣಗೆರೆ ಪೊಲೀಸರಿಂದ ಹಿಂದೂ ವಿರೋಧಿ ನಡೆ ಅಂತ ಹಿಂದೂ ಮುಖಂಡರು ಕಿಡಿಕಾರಿದ್ದಾರೆ. ರಾಮಜ್ಯೋತಿ ರಥಯಾತ್ರೆಯಲ್ಲಿ ಹಿಂದೂ ಹೋರಾಟಗಾರರು ಹುತಾತ್ಮರಾಗಿ 35 ವರ್ಷವಾಗಿತ್ತು. ಈ ಹಿನ್ನೆಲೆ ದಾವಣಗೆರೆಯಲ್ಲಿ ಮಡಿದ 8 ಹಿಂದೂ ಕಾರ್ಯಕರ್ತರಿಗೆ ಗೌರವ ಅರ್ಪಣೆ ಕಾರ್ಯಕ್ರಮದ ಹುತಾತ್ಮರ ಫ್ಲೆಕ್ಸ್ ಅನ್ನ ವೆಂಕಟೇಶ್ವರ ವೃತ್ತದಲ್ಲಿ ಅಳವಡಿಸಲಾಗಿತ್ತು. ಆಕ್ಷೇಪಾರ್ಹ ಫ್ಲೆಕ್ಸ್ ಎಂದು ದಾವಣಗೆರೆ ಆಜಾದ್ ನಗರ ಠಾಣೆ ಪೊಲೀಸರಿಂದ ತೆರವಾಗಿದ್ದ ಹಿನ್ನೆಲೆ ಆಕ್ರೋಶ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರದ ತಾಳಕ್ಕೆ ಪೊಲೀಸರು ಕುಣಿತಾ ಇದ್ದಾರೆ. ಹಿಂದೂ ವಿರೋಧಿ ನಡೆ ನಿಲ್ಲದಿದ್ದರೆ ಸುನಾಮಿ ರೀತಿ ಬರ್ತೀವಿ ಎಂದು ಹಿಂದೂ ಮುಖಂಡ ರಾಜನಹಳ್ಳಿ ಶಿವಕುಮಾರ್ ಎಚ್ಚರಿಕೆ ನೀಡಿದರು. ಬಿಗ್ ಬಾಸ್ನ ಜಾಲಿವುಡ್ಗೆ ಬೀಗ ಹಾಕಿದ್ದ ಕೇಸ್ಗೆ ಸಂಬಂಧಿಸಿದಂತೆ ಪರಿಸರ ಮಾಲಿನ್ಯ ಮಂಡಳಿ ವಿರುದ್ಧ ಕೆಆರ್ಪೇಟೆ ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಥಿಯೇಟರ್ ವಿಡಿಯೋ ಮಾಡಿ ಆಕ್ರೋಶ ಹೊರಹಾಕಿರುವಂಥದ್ದು. ಕೊಳೆತು ನಾರುತ್ತಿರುವ ಥಿಯೇಟರ್ಗೆ ಬೀಗ ಹಾಕುವುದು ಬಿಟ್ಟು ಬಿಗ್ ಬಾಸ್ನ ಜಾಲಿವುಡ್ ಬೀಗ ಹಾಕಿದ್ದಾರೆಂದು ವ್ಯಂಗ್ಯವಾಡಿದ್ದಾರೆ. ಶುಚಿತ್ವವಿಲ್ಲದ ಥಿಯೇಟರ್ ಗಬ್ಬೆದ್ದು ನಾರುತ್ತಿದೆ. ಇಂಥ ಮಲಿನ ಜಾಗದಲ್ಲಿ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ಕಿಡಿಕಾರಿದ್ದಾರೆ. ಕಾಂತಾರ ಸಿನಿಮಾ ಬಿಡುಗಡೆ ಬಳಿಕ ದೈವದ ಅನುಕರಣೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿದಿನವೂ ದೈವದ ಅನುಕರಣೆಯ ವಿಡಿಯೋಗಳು ಹರಿದಾಡುತ್ತಲೇ ಇವೆ. ಇದೀಗ ಇದೆಲ್ಲದರಿಂದ ಬೇಸತ್ತು ಕೆಲ ದೈವ ನರ್ತಕರು, ದೈವಾರಾಧಕರು ಕಾಂತಾರ ಸಿನಿಮಾ ವಿರುದ್ಧ ದೈವ ಕ್ಷೇತ್ರದಲ್ಲಿ ದೂರು ಹೇಳಿದ್ದಾರೆ. ಮಂಗಳೂರಿನ ಬಜ್ಪೆ ಸಮೀಪ ಪೆರಾರ್ ಬ್ರಹ್ಮ ಬಲವಂಡಿ ಪಿಲ್ಚಂಡಿ ದೇವಸ್ಥಾನದಲ್ಲಿ ದೂರು ನೀಡಿದ್ದಾರೆ.
ಅವೈಜ್ಞಾನಿಕ ಟೋಲ್ ಗೇಟ್ ವಿರೋಧಿಸಿ ಶಿವಮೊಗ್ಗದ ಶಿಕಾರಿಪುರವನ್ನು ಇಂದು ಬಂದ್ ಮಾಡಲಾಗಿತ್ತು. ಟೋಲ್ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಶಿಕಾರಿಪುರ ಬಂದ್ ಮಾಡಲಾಗಿದ್ದು ಟೋಲ್ ತೆರವುಗೊಳಿಸಲು ಆಗ್ರಹಿಸಲಾಯಿತು. ಇನ್ನು ಶಿವಮೊಗ್ಗದಲ್ಲಿ ವಿರೋಧದ ನಡುವೆಯೂ ಶಿವಮೊಗ್ಗ ಶಿಕಾರಿಪುರ ಹುಬ್ಬಳ್ಳಿ ರಸ್ತೆಯಲ್ಲಿ 2 ಟೋಲ್ಗಳನ್ನು ನಿರ್ಮಾಣ ಮಾಡಲಾಗಿದ್ದು ಅವೈಜ್ಞಾನಿಕವಾಗಿ ಟೋಲ್ ನಿರ್ಮಾಣ ಮಾಡಿರುವ ಕ್ರಮ ಖಂಡಿಸಿ ಶಿಕಾರಿಪುರ ಬಂದ್ ಮಾಡಲಾಗಿತ್ತು. ತಾಲೂಕಿನ ಜನರ ಪ್ರತಿಭಟನೆ ಹಿನ್ನೆಲೆ ವ್ಯಾಪಕ ಭದ್ರತೆ ಒದಗಿಸಲಾಗಿತ್ತು. ಟೋಲ್ಗೇಟ್ನ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು. ಕಲಬುರಗಿಯ ಆಳಂದ ರಸ್ತೆಯಲ್ಲಿರುವ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ತ್ರಿಶೂಲ ಎಂಬಾತನಿಗೆ ಮನಬಂದಂತೆ ಥಳಿಸಿದ್ದಾರೆಂದು ಸಬ್ ಅರ್ಬನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಂಧಿತ ಆರೋಪಿಗಳಿಂದ ಮಾರಕಾಸ್ತ್ರ ಹಾಗೂ 2 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದ 3 ಆರೋಪಿಗಳಾದ ಚಾಕ್ಲೇಟ್ ವಿನಯ್, ಟೈಗರ್ ವಿನಯ್ ಹಾಗೂ ನಾಗೇಶ್ನನ್ನ ಬಂಧಿಸಲಾಗಿದ್ದು ಜಮೀನು ವಿಚಾರಕ್ಕಾಗಿ ಯುವಕನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಈ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 30 ವರ್ಷದ ನರಸಿಂಹಮೂರ್ತಿ ಎಂಬಾತನನ್ನ ಸುರೇಶ್ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಕಳೆದ ಕೆಲ ದಿನಗಳಿಂದ ಸುರೇಶ್ ಹಾಗೂ ನರಸಿಂಹಮೂರ್ತಿ ಕುಟುಂಬಗಳ ನಡುವೆ ಜಮೀನಿಗಾಗಿ ಗಲಾಟೆ ನಡೆದಿತ್ತು. ಆದರೆ ನಿನ್ನೆ ರಾತ್ರಿ ಪಾರ್ಟಿ ಮಾಡುವಾಗ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಸ್ಥಳಕ್ಕೆ ಪೆರೇಸಂದ್ರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೈಸೂರಿನ ವಸ್ತು ಪ್ರದರ್ಶನದ ಹತ್ತಿರ ಅಪ್ರಾಪ್ತ ಬಾಲಕಿ ಶವ ಪತ್ತೆಯಾಗಿದೆ. ದಸರಾಗೆ ಗೊಂಬೆ ಬಲೂನ್ ಮಾರಲು ಬಂದಿದ್ದ ಬಾಲಕಿಯನ್ನ ದುಷ್ಟ ರೇಪ್ ಮಾಡಿ ನಂತರ ಶವವನ್ನು ಬಿಸಾಡಿ ಹೋಗಿದ್ದ. ಇದೀಗ ಪೊಲೀಸರು ಕೊಲೆ ಆರೋಪಿಯ ಗುರುತನ್ನ ಪತ್ತೆ ಹಚ್ಚಿದ್ದಾರೆ. ಕಳೆದ 4 ತಿಂಗಳ ಹಿಂದಷ್ಟೇ ಜೈಲಿನಿಂದ ಬಿಡುಗಡೆಯಾಗಿದ್ದ ಸಿದ್ದಲಿಂಗಪುರ ನಿವಾಸಿ ಕಾರ್ತಿಕ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿದ ಆರೋಪಿಯನ್ನ ಪತ್ತೆ ಮಾಡಿ ಮತ್ತೆ ಜೈಲಿಗಟ್ಟಿದ್ದಾರೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲೊಂದು ಡೆಡ್ಲಿ ಮರ್ಡರ್ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಸಪ್ತಪದಿ ತುಳಿದ ಪತ್ನಿಯನ್ನೇ ಕೊಂದಿದ್ದ ಪಾಪಿ ಪತಿ ಪತ್ನಿಯ ಮೃತದೇಹವನ್ನ ಬೆಡ್ ಕೆಳಗೆ ಅಡಗಿಸಿಟ್ಟಿದ್ದ. ಕಳೆದ 3 ದಿನಗಳ ಹಿಂದೆ ಪತ್ನಿಯನ್ನೇ ಬರ್ಬರವಾಗಿ ಕೊಲೆಗೈದು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಗಂಡ ಪರಾರಿಯಾಗಿದ್ದಾನೆ. ಊರಿಗೆ ಹೋಗಿದ್ದ ಅತ್ತೆ ಮರಳಿ ಮನೆಗೆ ಬಂದಾಗ ಬಿಭತ್ಸ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಕಮಲದಿನ್ನಿ ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿದ್ದು 70 ವರ್ಷದ ಸಾಕ್ಷಿ ಆಕಾಶ್ ಕಂಬಾರ್ ಎಂಬಾಕೆ ದಾರುಣ ಸಾವನ್ನಪ್ಪಿದ್ದು ಕೊಲೆ ಆರೋಪಿ ಆಕಾಶ್ ಕಂಬಾರನಿಗೆ ಖಾಕಿ ಶೋಧ ಕಾರ್ಯ ಮುಂದುವರಿಸಿದೆ. ಇನ್ನು ಆಕಾಶ್ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದ ಎಂಬ ಬಗ್ಗೆ ಸಾಕ್ಷಿ ಪೋಷಕರು ಮೂಡಲ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಪತಿಯ ಅಕ್ರಮ ಸಂಬಂಧಕ್ಕೆ ಬೇಸತ್ತು ನವವಿವಾಹಿತೆ ಸಾವನ್ನಪ್ಪಿದ್ದಾರೆ. ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಕೊಂಡಾವಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 6 ತಿಂಗಳ ಹಿಂದಷ್ಟೇ ಚಂದ್ರಶೇಖರ್ ಎಂಬಾತನೊಂದಿಗೆ ವಿವಾಹವಾಗಿದ್ದ ಜಯಶ್ರೀ ಪತಿ ಚಂದ್ರಶೇಖರ್ ವಿರುದ್ಧ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಗೊಲ್ಲಹಳ್ಳಿಯ ಬಿಂದು ಎಂಬಾಕೆಯ ಜೊತೆಗೆ ಸದಾ ಚಾಟಿಂಗ್ನಲ್ಲಿ ಇರುತ್ತಿದ್ದ ಪತಿ ಚಂದ್ರಶೇಖರ್ ಅಕ್ರಮ ಸಂಬಂಧ ಪ್ರಶ್ನಿಸಿದ್ದಕ್ಕೆ ಪತಿ ಕಿರುಕುಳ ಕೊಡ್ತಿದ್ದ ಎಂದು ಆರೋಪಿಸಲಾಗಿದೆ. ಹೀಗಾಗಿ ಆರೋಪಿಯನ್ನ ಬಂಧಿಸುವವರೆಗೂ ಅಂತ್ಯ ಸಂಸ್ಕಾರ ಮಾಡದೆ ಪ್ರತಿಭಟನೆ ನಡೆಸಿದ್ದಾರೆ. ರಾಯಚೂರಿನಲ್ಲಿ ಮಟ್ಕಾ ದಂಧೆ ವಿರುದ್ಧ ಜಿಲ್ಲಾ ಪೊಲೀಸರ ಕಾರ್ಯಾಚರಣೆ ನಡೆಸಿದ್ದು ದೇವದುರ್ಗ ಪೊಲೀಸರು ದಂಧೆಕೋರನನ್ನ ಬಂಧಿಸಿದ್ದಾರೆ. ದೇವದುರ್ಗ ಪಟ್ಟಣದಲ್ಲಿ ಆರೋಪಿ ಬಸವರಾಜ್ ಮಟ್ಕಾ ಜೂಜಾಟ ನಡೆಸುತ್ತಿದ್ದ. ರೂಪಾಯಿಗೆ 80 ರೂಪಾಯಿ ಆಫರ್ ಕೊಟ್ಟು ದಂಧೆ ನಡೆಸುತ್ತಿದ್ದ. ಮಟ್ಕಾ ಚೀಟಿ ಬರೆದು ಜನರಿಂದ ಹಣ ಸಂಗ್ರಹಿಸುತ್ತಿದ್ದಾಗ ಆರೋಪಿಯನ್ನ ಲಾಕ್ ಮಾಡಲಾಗಿದೆ. ಬಂಧಿತನಿಂದ 1240 ರೂಪಾಯಿ ಮಟ್ಕಾ ಚೀಟಿಗಳನ್ನು ಜಪ್ತಿ ಮಾಡಲಾಗಿದೆ. ಮೂಕ ಪ್ರಾಣಿಯ ಮೇಲೆ ಅನ್ಯ ಧರ್ಮದ ಅಪ್ರಾಪ್ತ ಬಾಲಕನೋರ್ವ ವಿಕೃತಿ ಮೆರೆದಿದ್ದ ಘಟನೆ ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯಲ್ಲಿ ಕಳೆದ ಶುಕ್ರವಾರ ನಡೆದಿತ್ತು. ಹಸುವಿನ ಬಾಲಕ್ಕೆ ಸೆಂಟ್ ಸ್ಪ್ರೇ ಮಾಡಿ ಬೆಂಕಿ ಹಚ್ಚಿದ್ದ ಘಟನೆ ವ್ಯಾಪಕ ಆಕ್ರೋಶ ಕಾರಣವಾಗಿತ್ತು. ಘಟನೆಯ ಸಂಬಂಧ ಚಿಕ್ಕಮಗಳೂರಿನ ಬಸವನಹಳ್ಳಿ ಗ್ರಾಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಈ ಕುರಿತು ಮಾತನಾಡಿರುವ ಚಿಕ್ಕಮಗಳೂರು ಶಾಸಕ ಎಚ್.ಡಿ. ತಮ್ಮಯ್ಯ, ಇಂತಹ ಕೃತ್ಯಗಳನ್ನು ಸಹಿಸಲು ಆಗುವುದಿಲ್ಲ. ಕೃತ್ಯ ನಡೆಸಿದವರು ಯಾವುದೇ ಧರ್ಮದವರಾದರೂ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ತಿಳಿಸಿದರು. ಬಾಗಲಕೋಟೆಯ ಇಳಕಲ್ ನಗರದ ಕೊತ್ವಾಲ್ ಪೇಟೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿದ್ದು ಮಹಿಳೆಯರು ಖಾಲಿ ಕೊಡಗಳನ್ನು ಹಿಡಿದು ಆಲಮಟ್ಟಿ ಜಲಾಶಯದ ಜಾಕ್ವೆಲ್ನಿಂದ ನಗರಕ್ಕೆ ನೀರು ಸರಬರಾಜು ಆಗುತ್ತೆ. ಆದರೆ ಜಾಕ್ವೆಲ್ನಲ್ಲಿ ಪದೇ ಸಮಸ್ಯೆ ಆಗ್ತಿರುವುದರಿಂದ ನೀರು ಸರಿಯಾಗಿ ಸರಬರಾಜು ಆಗದೆ ಜನರು ಪರದಾಡುವಂತಾಗಿದೆ. ಕೆಲವೊಮ್ಮೆ ಮಧ್ಯರಾತ್ರಿಯಲ್ಲಿ ನೀರು ಬಿಡುತ್ತಾರೆ, 20 ನಿಮಿಷಕ್ಕೆ ನೀರು ಬಂದ್ ಮಾಡ್ತಾರೆ. ಹೀಗಾದರೆ ನಾವು ಹೇಗೆ ಬದುಕೋದು ಅಂತ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದು ಶೀಘ್ರ ಪರಿಹಾರ ಮಾಡಿ ಅಂತ ಬಗೆಹರಿಸೋಕೆ ಆಗ್ರಹಿಸಿದ್ದಾರೆ.
ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ನಡೆದ ಹೃದಯ ವಿದ್ರಾವಕ ಘಟನೆಯೊಂದರಲ್ಲಿ ಆಶ್ರಮ ಶಾಲೆ ಬೆಂಕಿಗೆ ಸುಟ್ಟು ಕರಕಲಾಗಿದೆ. ಈ ಅಗ್ನಿ ದುರಂತದಲ್ಲಿ 2ನೇ ತರಗತಿಯ ವಿದ್ಯಾರ್ಥಿ ಸಜೀವ ದಹನವಾಗಿದ್ದಾನೆ. ಮಡಿಕೇರಿ ಸಮೀಪದ ಕಾಟಕೇರಿ ಗ್ರಾಮದಲ್ಲಿರುವ ಹರಮಂದಿರ ಆಶ್ರಮ ಶಾಲೆಯಲ್ಲಿ ಒಂದು ಭೀಕರ ದುರಂತ ಸಂಭವಿಸಿದೆ. ಚಟ್ಟಿಮಾನಿ ನಿವಾಸಿಗಳಾದ ಅನಿಲ್ ಕುಮಾರ್ ಮತ್ತು ತ್ರಿವೇಣಿ ದಂಪತಿಯ 7 ವರ್ಷದ ಮಗ ಪುಷ್ಪಕ್ ಮೃತ ಬಾಲಕ ಎಂದು ತಿಳಿದು ಬಂದಿದೆ. ಮಲೆನಾಡಿನಲ್ಲಿ ಈಗಾಗಲೇ ವನ್ಯಜೀವಿಗಳ ಕಾಟ ಹೆಚ್ಚಾಗಿದೆ. ಈ ನಡುವೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ನೀಡುವಾಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಾಗರಹಾವು ಎಂಟ್ರಿ ಕೊಟ್ಟಿದೆ. ನಾನು ಪೇಷಂಟ್ ಅನ್ನೋ ರೀತಿ ಎಂಟ್ರಿ ಕೊಟ್ಟಿದ್ದ ನಾಗರಹಾವನ್ನು ಕಂಡು ಆಸ್ಪತ್ರೆಯಲ್ಲಿದ್ದ ಸಿಬ್ಬಂದಿ ರೋಗಿಗಳು ಹೌಹಾರಿದ್ರು. ಆಸ್ಪತ್ರೆಯ ಟೈಲ್ಸ್ ಮೇಲೆ ತೆವಳಲು ಪರದಾಡುತ್ತಿದ್ದ ನಾಗರಹಾವನ್ನ ಸ್ಥಳಕ್ಕಾಗಮಿಸಿದ ಸ್ನೇಕ್ ಆರೀಫ್ ಸುರಕ್ಷಿತವಾಗಿ ಸೆರೆ ಹಿಡಿದು ಇಂದು ನಾಗರಹಾವು ಸೆರೆಯಾದ ಬಳಿಕ ಆಸ್ಪತ್ರೆ ಸಿಬ್ಬಂದಿ ಧೈರ್ಯವಾಗಿ ಪೂಜೆ ಮಾಡಿದರು. ತೆಂಗಿನಕಾಯಿ ಒಡೆದು ಪೂಜೆ ಮಾಡಿ ಭಕ್ತಿ ಪರವಶರಾದರು. ತೆಂಗಿನ ಮರಕ್ಕೆ ಸಿಡಿಲು ಬಡಿದು ಬೆಂಕಿ ಹೊತ್ತಿಕೊಂಡ ಘಟನೆ ದಾವಣಗೆರೆ ತಾಲೂಕು ನರಸೀಪುರ ಗ್ರಾಮದಲ್ಲಿ ನಡೆದಿದೆ. ದೊಡ್ಡ ತಿಪ್ಪಣ್ಣ ಎಂಬುವರಿಂದ ಸೇರಿದಂತಹ ತೆಂಗಿನ ಮರ ಸಿಡಿಲಿನ ಬೆಂಕಿಗೆ ಆಹುತಿಯಾಗಿದೆ. ಮಳೆ ಆಗಮನದಿಂದ ತೆಂಗಿನ ಮರಕ್ಕೆ ಸಿಡಿಲು ಬಡಿದಿತ್ತು. ಹೊತ್ತಿ ಉರಿಯುತ್ತಿದ್ದ ತೆಂಗಿನ ಮರ ನೋಡಿ ಜನರು ಆತಂಕಗೊಂಡರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರದಲ್ಲಿ ಸ್ನೇಹಿತರೊಂದಿಗೆ ಈಜಲು ಹೋಗಿ ನೀರು ಪಾಲಾಗಿದ್ದ ಯುವಕನ ಶವ ಪತ್ತೆಯಾಗಿದೆ. ನಿನ್ನೆ ಕೈಗಡಿ ಬ್ರಿಡ್ಜ್ ಸಮೀಪ ಪ್ರವಾಸಕ್ಕೆ ಅಂತ 6 ಮಂದಿ ಯುವಕರ ತಂಡ ಆಗಮಿಸಿತ್ತು. ಈಜುವ ವೇಳೆ ಸಬಗೇರಿ ಗ್ರಾಮದ ಯುವಕ ಸಾಗರ್ ದೇವಾಡಿಗ ಎಂಬಾತ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ. ಇಂದು ಬೆಳಗ್ಗೆ ಶೋಧ ಕಾರ್ಯದಲ್ಲಿ 23 ವರ್ಷದ ಸಾಗರ್ ಮೃತದೇಹ ಪತ್ತೆಯಾಗಿದೆ. ಅಂಕೋಲಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದಕ್ಕೂ ಮೊದಲೇ ಇಲ್ಲಿ ಹಾರಾಡ್ತಿದ್ರಂತ ನಾಗೇಂದ್ರ ಕುಣಬಿ ಹೇಳಿದ್ದೆ. ಬೇಡ ಹೊರ ಮೇಲೆ ತಕ್ಕೊಳ್ವ. ಚಿತ್ರದುರ್ಗ ಜಿಲ್ಲೆಯ ಹಲವು ಕಡೆ ಭಾರೀ ಮಳೆಯಾಗಿದೆ. ಚಳ್ಳಕೆರೆ ನಗರದಲ್ಲಿ ಸುರಿದ ಭರ್ಜರಿ ಮಳೆಯಿಂದ ಪಾವಗಡ ರಸ್ತೆಯ ಹಳ್ಳ ತುಂಬಿ ಹರಿಯುತ್ತಿದೆ. ಹಳ್ಳದ ನೀರು ನಗರಂಗೆ ಕೆರೆಯುತ್ತಾ ಹರಿಯುತ್ತಿದೆ. ಮಳೆಯ ಅಬ್ಬರಕ್ಕೆ ಮೈನಿಂಗ್ ಡಂಪಿಂಗ್ ಯಾರ್ಡ್ ಜಲಾವೃತವಾಗಿದೆ. ಚಳ್ಳಕೆರೆ ರೈಲ್ವೆ ನಿಲ್ದಾಣದ ಬಳಿ ಭಾರೀ ಪ್ರಮಾಣದ ನೀರು ಹರಿಯುತ್ತಿದೆ. ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಭೀಮಾ ನದಿಯ ಪ್ರವಾಹದಿಂದ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಚಾಮನೂರು ನರಿಬೋಳ ಸೇತುವೆಯ ಸಿಮೆಂಟ್ ಸ್ಲ್ಯಾಬ್ಗಳು ಕೊಚ್ಚಿ ಹೋಗಿವೆ. 2018ರಲ್ಲಿ 68 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭವಾಗಿದ್ದ ಸೇತುವೆ ಕಾಮಗಾರಿ 70% ಪೂರ್ಣಗೊಂಡಿತ್ತು. ಇದೀಗ ಭೀಮಾ ನದಿಯ ಪ್ರವಾಹಕ್ಕೆ ಸೇತುವೆಯ ಸಿಮೆಂಟ್ ಸ್ಲ್ಯಾಬ್ಗಳು ನದಿಗೆ ಉರುಳಿವೆ. ಜೇವರ್ಗಿ ತಾಲೂಕಿನಿಂದ ಚಿತ್ತಾಪುರ ತಾಲೂಕಿನ ಹಲವು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದ್ದು 2 ಗ್ರಾಮದ ಜನರ ಕನಸು ನನಸಾಗಲು ಮತ್ತೆ ವಿಳಂಬವಾಗಿದೆ. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ತಡರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ವಿದ್ಯುತ್ ಪರಿವರ್ತಕಕ್ಕೆ ಸಿಡಿಲು ಬಡಿದು ಬೇಲಿ ಹೊತ್ತಿ ಉರಿದಿದೆ. ಚಳ್ಳಕೆರೆ ತಾಲೂಕಿನ ಬೆಳಗೆರೆ ಗ್ರಾಮದ ಹೊರವಲಯದಲ್ಲಿ ಒಂದು ಘಟನೆ ನಡೆದಿದ್ದು, ಗ್ರಾಮದ ರೈತ ಜಯಣ್ಣ ಜಮೀನು ಪಕ್ಕದಲ್ಲಿದ್ದಂಥ ವಿದ್ಯುತ್ ಪರಿವರ್ತಕ ಸಿಡಿಲು ಬಡಿತದಿಂದ ಸಂಪೂರ್ಣ ಹಾಳಾಗಿದೆ. ಬೆಂಕಿ ನಂದಿಸಲು ಗ್ರಾಮಸ್ಥರು ರೈತರು ಹರಸಾಹಸ ಪಟ್ಟಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ದಾವಣಗೆರೆಯಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಿದ್ದು ಹಲವು ಅವಾಂತರಗಳನ್ನೇ ಸೃಷ್ಟಿಸಿದೆ. ಚರಂಡಿ ಮತ್ತು ರಸ್ತೆ ಮಧ್ಯದಲ್ಲಿನ ಕಸದ ಸಮೇತ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ರಸ್ತೆಗಳು ಜಲಾವೃತವಾಗಿವೆ. ಮನೆಯಿಂದ ನೀರು ಹೊರಹಾಕಲು ಜನ ಹರಸಾಹಸ ಪಟ್ಟಿದ್ದಾರೆ. ವಾಹನ ಸವಾರರು ಪರದಾಡಿದ್ದಾರೆ. ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಧಾರವಾಡ ಜಿಲ್ಲೆಯ ಅನ್ನಿಗೇರಿ ಪಟ್ಟಣದಲ್ಲಿ ಮನೆಗಳಿಗೆ ಜಲ ದಿಗ್ಬಂಧನಕ್ಕೆ ಉಂಟಾಗಿದೆ. ಸುರಕೋಡ ಕಾಲೋನಿ ಸಂಪೂರ್ಣ ಜಲಾವೃತವಾಗಿದ್ದು ಸುಮಾರು 50ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮಳೆ ನೀರು ಹೊರಹಾಕಲು ಪುರಸಭೆ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಸ್ಥಳಕ್ಕೆ ಶಾಸಕ NH ಕೋನ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಿಡಿಲು ಬಡಿದು 7 ಕುರಿಗಳು ಸಾವನ್ನಪ್ಪಿರುವ ಘಟನೆ ಧಾರವಾಡ ಜಿಲ್ಲೆಯ ಅನ್ನಿಗೇರಿ ಹೊರವಲಯದಲ್ಲಿ ನಡೆದಿದೆ. ಮಲ್ಲಪ್ಪ ಬೆಳ್ಳಿಕೊಪ್ಪ ಎನ್ನುವ ಕುರಿಗಾಯಿ ಕುರಿಗಳನ್ನು ಹೊಲದಲ್ಲಿಯೇ ಮೇಯಿಸಲು ಬಿಟ್ಟಿದ್ದ. ಈ ವೇಳೆ ಸಿಡಿಲು ಬಡಿದು 7 ಕುರಿ ಸಾವನ್ನಪ್ಪಿದ್ದು ಉಳಿದ 8 ಕುರಿಗಳು ಅರೆಜೀವ ಸ್ಥಿತಿಯಲ್ಲಿದ್ದಾವೆ. ಸದ್ಯ ಸ್ಥಳಕ್ಕೆ ಶಾಸಕ NH ಕೋನ್ ರೆಡ್ಡಿ ಭೇಟಿ ನೀಡಿ 10,000 ಧನ ಸಹಾಯ ಮಾಡಿ ಪರಿಹಾರ ನೀಡುವ ಆಶ್ವಾಸನೆ ಕೊಟ್ಟಿದ್ದಾರೆ.